ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ಶ್ರೀಮದ್ ದ್ವಾದಶ ಸ್ತೋತ್ರ ಷಷ್ಠ ಸ್ತೋತ್ರದಲ್ಲಿ 4ನೇ ಶ್ಲೋಕ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧು. ಈ ಎರಡು ಸಾಲಿನಲ್ಲೂ ಕೂಡ ರಾಮ ಮತ್ತು ಕೃಷ್ಣನ ಸ್ತೋತ್ರವನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ರಾಘವಂ ಸ್ತೌತಿ. ರಾಘವ ಹಾಗೆಂದ್ರೆ ರಘುಕುಲ ಅವತೀರ್ಣ ಹಾಗೆಂತ, ರಘುಕುಲದಲ್ಲಿ ಹುಟ್ಟಿ ಆ ರಘುಕುಲಕ್ಕೆ ಕೀರ್ತಿಯನ್ನು ತಂದುಕೊಟ್ಟವನೇ ಅಂತ ಅರ್ಥ. ರಾಘವ ರಾಘವ ರಾಕ್ಷಸ ಶತ್ರು, ರಾಕ್ಷಸನಾದ ರಾವಣಾದಿಗಳ ಶತ್ರುವಾದವನೇ ಅಂತ ಅರ್ಥ. ಮಾರುತಿ ವಲ್ಲಭ, ಮಾರುತಿ ಅಂದ್ರೆ ಮಾರುತಸ್ಯ ಅಪತ್ಯಂ ಪುಮಾನ್ ಮಾರುತಿ, ಹನುಮಂತ ದೇವರು ಅಂತ ಅರ್ಥ. ಮಾರುತ ಅಂದ್ರೆ ವಾಯುದೇವರು, ಮಾರುತಿ ಹಾಗೆಂದ್ರೆ ಹನುಮಂತ ದೇವರು, ವಾಯುದೇವನ ಮಗ ಅಂತ ಅರ್ಥ. ಆ ವಾಯುದೇವ ಮಗನಾದ ಹನುಮಂತ ದೇವರಿಗೆ ವಲ್ಲಭ ಅಂದ್ರೆ ಪ್ರಿಯನಾದವನೇ ಅಂತ ಅರ್ಥ. ಹನುಮಂತ ದೇವರಿಗೆ ಪ್ರಿಯನಾದವನೇ ಅಂತ ಅರ್ಥ. ಜಾನಕಿ ಕಾಂತ, ಜನಕಸ್ಯ ಅಪತ್ಯಂ ಸ್ತ್ರೀ ಜಾನಕಿ ಹಾಗೆಂತ, ಜನಕರಾಜನ ಮಗಳು ಜಾನಕಿ ಅಂತ ಆಗ್ತದೆ. ಅಂತ ಜಾನಕಿಗೆ ಕಾಂತ ಅಂದ್ರೆ ಪ್ರಾಣನಾಥ, ಸ್ವಾಮಿಯಾದವನೇ ಅಂತ ಅರ್ಥ. ಜಾನಕಿ ಕಾಂತ. ಹೇ ರಾಘವ, ಹೇ ರಾಮಚಂದ್ರನೇ, ತ್ವಾಂ ವಂದೇ, ನಿನಗೆ ನಮಸ್ಕಾರ ಅಂತ ಅರ್ಥ. ಇನ್ನು ಕೃಷ್ಣಂ ಸ್ತೌತಿ. ದೇವಕಿ ನಂದನ, ದೇವಕ್ಯಾಹ ಪುತ್ರ ದೇವಕಿ ನಂದನ, ನಂದನ ಅಂದ್ರೆ ಮಗ ಅಂತ ಅರ್ಥ. ಸುಂದರ ರೂಪ, ಮನೋಹರವಾದ ರೂಪವುಳ್ಳವನೇ. ರುಕ್ಮಿಣಿ ವಲ್ಲಭ, ರುಕ್ಮಿಣಿಗೆ ಪ್ರಿಯನಾದವನೇ ಅಂತ ಅರ್ಥ. ಇಲ್ಲಿ ರುಗ್ಮಿಣಿ ಅಂತನೂ ಒಂದು ಪಾಠ ಇದೆ. ಅಂದ್ರೆ ಎರಡನೇ ಅಕ್ಷರ ಇದಲ್ವಾ ಕ, ಅದ್ರ ಬದಲು ಕವರ್ಗದ ಮೊದಲನೇ ಅಕ್ಷರ ಇದೆ ಈ ವಿಡಿಯೋ ಸ್ಕ್ರೀನ್ ಶೇರ್ ಮಾಡಿರೋದರಲ್ಲಿ. ಅದು 3ನೇ ಅಕ್ಷರವೂ ಬರ್ತದೆ, ಖ ಖ ಗ, ರುಗ್ಮಿಣಿ ಅಂತನೂ ಬರ್ತದೆ, ಎರಡು ಬರ್ತದೆ ಅಂತ. ರುಕ್ಮಿಣಿ ವಲ್ಲಭ ಅಂದ್ರೆ ರುಕ್ಮಿಣಿಗೆ ಪ್ರಿಯನಾದವನೇ. ಪಾಂಡವ ಬಂಧೋ, ಪಾಂಡವರಾದ ಮಾತುಲ ಪುತ್ರತ್ವೇನ, ಬಂಧುಭೂತ, ಬಂಧುವಾದವನೇ, ಪಾಂಡವರಿಗೆ ಬಂಧುವಾದವನೇ ಅಂತ ಅರ್ಥ. ದೇವಕಿ ನಂದನ ಹಾಗೆಂದ್ರೆ ದೇವಕ್ಯಾಹ ಸಂತೋಷಕ ಅಂತ ಅರ್ಥ. ದೇವಕಿಗೆ ಸಂತೋಷವನ್ನ ಉಂಟು ಮಾಡಿದವನೇ ಅಂತ ಅರ್ಥ. ನಂದಕುಮಾರ, ಮುಂದಿನ ಶ್ಲೋಕ ಕುರಿತು. ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ಹಾಗೆ ಅಂತ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಆತ್ಮನಸ್ತು. ಶ್ರೀ ಹರೇ ನಮಃ.